ನಾಚಿಕೆ ಹೆಂಗ್ ಬರಲ್ಲಪ್ಪ ನಿಮ್ಗೆ ನಂಗದು ತಿಳಿಯಲಿ. ಮಕ್ಕಳಿಗೆ ಈ ರೀತಿ ಊಟ ಕೊಡೋದು ನಾಚಿಕೆ ಹೆಂಗ್ ಬರಲ್ಲ? ಏನ್ ಸರ್ಕಾರ ರೊಕ್ಕ ಕೊಡೋದಕ್ಕೆ ನಿಮ್ಗ? ಏನ್ ನೀ ನಿಮ್ ತಾಲೂಕು ಹಾಕ್ಸರ್ ಮನೆ ಜೋಳ ಬೆಳೆ ಮಾಡ್ತಾ ಕಿಸಿಂದ ಅನ್ನ ಹಾಕ್ಬೇಕು ಮಕ್ಕಳಿಗೆ? ಅದು ಹೇಳೋ ನಾನು ಸರ್ಕಾರ ಕೊಟ್ಟಿದ್ರೆ ನಿಮ್ಗೆ ಮಕ್ಕಳಿಗೆ ಅನ್ನ ಹಾಕ್ಲಿಕ್ಕೆ ಏನ್ ಗಂಟೆ ಹೋಗಪ್ಪ ನಿಮ್ದು? ಮೇಡಮ್ ಅವರೇ, ನೀವು ಮುಂಜಾನೆ ಹಾಸ್ಟೆಲ್ ವಿಸಿಟ್ ಮಾಡಬೇಕು. ನಾನು ನಿಮ್ಗೆ ನಿಮ್ಮ ವಾರ್ಡನ್ಗಂತೂ ಯಾವ ಕಾರಣಕ್ಕೂ ಕ್ಷಮ ಮಾಡಲ್ಲ. ನಾನು ನಾಳೆ ನಿಮ್ಮ ಸೆಕ್ರೆಟರಿ ಮಾತಾಡ್ತೀನಿ. ನಾನು ಯಾವ ಕಾರಣಕ್ಕೂ ಕ್ಷಮ ಇದೇ ಪಲ್ಯ ಇದೇ ಹೋಗ್ಬೇಕು ರಾತ್ರಿ. ಇದು ಖಾನಾಪುರ ST ಹಾಸ್ಟೆಲ್ ವಿಸಿಟ್ ಮಾಡಿದ್ರಿ ಯಾವಾಗಲೇ? ಊಟ ಸಲ ಊಟ ದನಗಳು ಬಿ ತಿಂಬಲ್ರಿ ಊಟ ಸಮೇತ ಬಂದಾಗ. ದನಗಳು ಬಿ ತಿಂಬಲ್ಲ. ಸ್ವಲ್ಪ ನಿಯತ್ ಒಂದು ಸ್ವಲ್ಪ 10% ನಿಯತ್ ಇದ್ರು ಇಂಥ ಈ ಗತಿ ಬರಲ್ಲ ಮಕ್ಕಳಿಗೆ. 10% ನಿಯತ್ ಏನ್ ಹೇಳಿರಿ? ಇದೇ ತಿನ್ಬೇಕ ಮಕ್ಕಳು? ಏನ್ ನಿಮ್ಮ ಮನೆಯಂದದು ತಂದು ಮಾಡ್ಲತ್ತೀರ ನೀವೆಲ್ಲ? ಸರ್ಕಾರ ಕೊಡ್ಲತ್ತಿಲ್ಲ ನಿಮ್ಗ? ಯಾಕೆ ಹಿಂಗ್ ಮಾಡ್ತೀರಿ ನೀವೆಲ್ಲ? ನಿಮ್ಗೆ ಸಸ್ಪೆಂಡ್ ಮಾಡೋದು ಕೂರ್ತೀನಿ ನಾನೀಗ. ಧರಣಿ ಮಾಡ್ತೀನಿ ನಾನು ನಾಳೆ ಹೋಗಲಿ. ಅಲ್ಲರಿ ನಿಮ್ಮ ಮಕ್ಕಳಿಗೆ ಹಿಂಗದೆ ತಿನ್ನಿಸ್ತೀರೇನ್ರಿ ನೀವು? ನಿಮ್ಮ ಮಕ್ಕಳಿಗೆ ಹಿಂಗದೆ ತಿನ್ನಿಸ್ತೀರಿ ನೀವು? ಮತ್ತ ಅಲ್ಲಲ್ಲ, ಒಬ್ಬ ಲೇಡಿ ಆಫೀಸರ್ ಆಗಿ ನಿಮ್ಗೆ ಏನಾದ್ರೆ ಸ್ವಲ್ಪ ಒಬ್ಬ ಲೇಡಿ ಆಫೀಸರ್ ಆಗಿ ಮಕ್ಕಳು ಹಿತ್ತ ತಿನ್ಬೇಕೇನ್ರಿ? ನನ್ನ ಎದುರು ಊಟ ನೋಡಿ ಹೇಳ್ತೀನಿ ನಾನು. ನನ್ನ ಎದುರು ಊಟ, ನಿಮ್ಮ ಮೆಣಸಿಕಾಯಿ, ನಿಮ್ಮ ಟಮಾಟ ನಿಮ್ಮ ಎದುರು ಎಲ್ಲ ನನ್ನ ಕಡೆ ಎದುರು ಅದಾರಿ. ತರಕಾರಿ ತಗೊಂಡು ಬಂದಾರ ಅವರು. ನೀವು ಮಾಡಿ ಪಲ್ಯ ತಂದಾರ, ನಿಮ್ ಸಾಂಬಾರ್ ತಂದಾರ. ಮಾಡಲ್ಲ ರೀ ನೀವು. ನಿಮ್ಗ ದುಡ್ಡಿನ ಲಾಲಚ, ಅದಕ್ಕೆ ಹೆಂಗ್ ಮಾಡ್ತೀರಲ್ಲ? ಸರ್ಕಾರ ನಿಮ್ಮ ಸಲಹೆ ಕೊಡ್ಲತ್ತಿಲ್ರಿ, ಅದು ದುಡ್ಡ ಮಕ್ಕಳ ಸಲಹೆ ಕೊಡ್ಲತ್ತದ. ನಾನು ನಿಮ್ಗ ವಾರ್ಡನ್ಗೆ ನಾನು ಸೀರಿಯಸ್ ಸೆಕ್ಷನ್ ಆಗ್ಬೇಕಂತ ನಾನು ಡಿಮಾಂಡ್ ಮಾಡ್ತೀನಿ. ನಾನು ಹೋಗ್ತೀನಿ, ನಾನು ಇದೆಲ್ಲ ತೋರು DC ಅವ್ರ ಬಲ್ಲಿ. ನೀವು ಫೋನ್ ಚಾಲು ಇಡ್ರಿ ಸ್ವಲ್ಪ. ನನಗೆ ಇವ್ರಿಗೆ ಹೋಗ್ತೀನಿ, ಫೋನ್ ಚಾಲು ಇಡ್ರಿ. ಮಕ್ಕಳು ತಿನ್ಬೇಕಾಯ್ತು. ನಿನ್ನ ವಯಸ್ಸೇನು ಮಿಲಿಟರಿ ಮ್ಯಾನ್ ಇದ್ದಂಗಿದ್ದಲ್ಲ ನೀವು. ನೀನು ಜನ್ಮಕ್ಕೆ ಬೆಂಕಿ ಹಾಕೋದು. ಮಿಲಿಟರಿ ಮ್ಯಾನ್ ಇದ್ದಂಗಿದ್ದೆ ಮಕ್ಕಳಿಗೆ ಇಂತ ಅನ್ನ ಕೊಡ್ತೇನೆ ನೀನು. ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಹೆಸರು ಏನದು? ನೀವು ಮೂವರು ಅನ್ಫಿಟ್ ಇದ್ರೆ ಸರ್ವಿಸ್ ಮಾಡಲ್ಲ. ನೀನು, ನಿಮ್ಮ ತಾಲೂಕು ಆಫೀಸರ್ ಮೋನಮ್ಮ, ಗಿರೀಶ್, ನೀವು ಮೂವರ ಮೇಲೆ ಆಕ್ಷನ್ ಆಗ್ಬೇಕು. ಗಿರೀಶ್ ಅವರೇ, ಡಿಸ್ಟ್ರಿಕ್ಟ್ ಆಫೀಸರ್ ನೀವು ಎಷ್ಟೇ ಮಕ್ಕಳಿಗೆ ಎಂತ ಅನ್ನ ಕೇಳ್ತೀರ ನಿಮಗೆಲ್ಲ? ಬಸವ ಕಲ್ಯಾಣ ST ಹಾಸ್ಟೆಲ್ ರೀ. ಹೌದು, ಆ ಸಾಂಬಾರ್ ನೋಡ್ರಿ, ನಿಮ್ ತರಕಾರಿ ನೋಡ್ರಿ ಹಂಗ್ರಿ. ನಿಮ್ಗೆ ದೇವ್ರೆ ಹೆಂಗ್ ಕ್ಷಮ ಮಾಡ್ತಾನ್ರಿ ನಿಮ್ಗೆಲ್ಲ? ನಾನು ಫೋಟೋ ಗಿಟ್ಟು ಹಿಂಗೆ ಇದು ಊಟ ಹಿಂಗೆ ಇಡ್ಲ, ನಾನು ಬೆಳಗ್ಗೆ ತನಕ ಇಡ್ಲ. ಬರ್ತೀರಿ ನೋಡ್ರಿ, ನಾವೆಲ್ಲ ರಾತ್ರಿ ಮಾಡಿದ್ರೆ ಮುಂಜಾನೆ ಉಣ್ತೀವಿ ನಾವು, ಹೌದಾ? ಈಗ ಇದು ಮಾಡಿದ್ರೆ ಮುಂಜಾನೆ ಉಂಟು ತೋರಿಸ್ಬೇಕು. ನೀವು ನಿಮ್ಮ ವಾರ್ಡನ್ ಎಲ್ಲರೂ ಉಣ್ತೀರಿ ಮುಂಜಾನೆ ಇಡ್ಲಿ ಹಿಂಗೆ. ನಾಳೆಗೆ ಬಂದು ಬೆಳಗ್ಗೆ ಊಟ ಮಾಡ್ಬೇಕು ಅವ್ರ ಜೊತೆ ನೀವು. ಆದ್ರೆ ನಿಮ್ಮ ಮಾತ್ರ ಯಾವ ಕಾರಣಕ್ಕೂ ಕ್ಷಮ ಮಾಡಲು ತಿಳ್ಕೊರಿ. ಮೂವರಿಗೂ ನಾನು ನೀವು ಈ ರೀತಿ, ಹೌದು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ ಇದು, ನಿಮ್ಮದು ನಿಮ್ಮ ಜಿಮ್ಮೆದಾರಿ ಅಲ್ಲ. ಅದಕ್ಕೆ ನಾವು ನೆಗ್ಲೆಕ್ಟ್ ಮಾಡ್ಲತ್ತೀವಲ್ಲ, ನಾವು ಹೋಗಲಾಗಿದ್ದೀವಲ್ಲ ಹಾಸ್ಟೆಲ್, ಅದಕ್ಕೆ ಈ ರೀತಿ ಮಕ್ಕಳಿಗೆ ಮೋಸ ಮಾಡ್ಲತ್ತೀರಿ ನೀವು.
ನಾಳೆ ಬೆಳಗ್ಗೆ ಇರ್ಬೇಕು ನೀವು ಹಾಸ್ಟೆಲ್ ಒಳಗೆ. ಮೇಡಮ್ ನೀವು ಹೆಂಗ್ ನೌಕರಿ ಮಾಡತ್ತೀರ ನನಗೆ ಗೊತ್ತಾಯ್ತು ಬಿಡ್ರಿ ಮೇಡಮ್. ಅಲ್ಲಲ್ಲ ನೀವು ನೌಕರಿ ನೀವು ಇಲ್ಲ ನನಗೆ ಗೊತ್ತಾಯ್ತು ಅಂತ ನೀವು ನೀವು ನಿಮ್ಮ ವಾರ್ಡನ್ನ ನಿನಗೆ ಇದೇ ಊಟ ಕೊಡ್ಲಕ್ಕೆ ನೀವು ವಾರ್ಡನ್ ಅಂತ ಅಪಾಯಿಂಟ್ ಮಾಡ್ತೀರಪ್ಪ ಸರ್ಕಾರ. ಇದಕ್ಕೆ ಬಿಟ್ಟು ತರಕಾರಿ ಬೇಕಲ್ಲಪ್ಪ. ಸರ್ ಅದು ರಿಪ್ಲೇಸ್ ಮಾಡ್ಲಿಕ್ಕೆ ಇವ್ರು ಬಂದಾಗ ರಿಪ್ಲೇಸ್ ಮಾಡಕ್ಕೆ ಇಲ್ಲ ಸರ್, ಇದು ಯೂಸ್ ಮಾಡಿ ಸರ್ ಬೆಳಿಗ್ಗೆ ಇವರೆಲ್ಲ ಚಲೋ ಊಟ ಕೊಟ್ರಿ, ಇವರೆಲ್ಲ ನಿನ್ನೆ ಹಿಂಗ್ ಮಾತಾಡ್ತಾರೆ. ಇವರೆಲ್ಲ ಚಲೋ ಊಟ ಕೊಟ್ರಿ, ಇವರೆಲ್ಲ ಹಿಂಗ್ ಮಾತಾಡ್ತಾರೆ. ಇವರೆಲ್ಲ ಏನು ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಸರ್ಕಾರ ಖರ್ಚು ಬಡವ್ರ ಮಕ್ಕಳ ಸಲಕ, ಎಸ್ ಟಿ ಮಕ್ಕಳು ಅವ್ರ ತಾಯಿ ತಂದಿ ಎಲ್ಲೋ ದುಡಿಲಕ್ಕವ, ಕೂಲಿ ನಾಲಿ ಮಾಡಕ್ಕವ. ಏನಪ್ಪ ನಿನ್ನ ಹೆಸರ? ಯಾವೂರ? ಅದು ಸಲುವಾಗಿ ಎಲ್ಲಿ ಬಂದೆ ನೀನು ಜೀವರ್ಗಿಲಿಂದ? ಈಗ ಮಕ್ಕಳಿಗೆ ಈ ಶಿಕ್ಷಣ ನಿನ್ನಿಂದ ಹೆಂಗ್ ನಾಚಿಕೆ ಹೆಂಗ್ ಬರಲ್ಲಪ್ಪ ನಿಮ್ಗೆ? ನಂಗದು ತಿಳಿಯಲಿ. ಮಕ್ಕಳಿಗೆ ಈ ರೀತಿ ಊಟ ಕೊಡೋದು ನಾಚಿಕೆ ಹೆಂಗ್ ಬರಲ್ಲ? ಏನ್ ಸರ್ಕಾರ ರೊಕ್ಕ ಕೊಡಲಿಕ್ಕೆ ನಿಮ್ಗ? ಏನ್ ನೀ ನಿಮ್ ತಾಲೂಕು ಹಾಕ್ಸರ್ ಮನೆ ಜೋಳ ಬೆಳೆ ಮಾಡ್ತಾರೆ ಕಿಸಿಂದ ಅನ್ನ ಹಾಕ್ಬೇಕು ಮಕ್ಕಳಿಗೆ? ಅದು ಹೇಳೋ ನಾನು ಸರ್ಕಾರ ಕೊಟ್ಟಿದ್ರೆ ನಿಮ್ಗೆ ಮಕ್ಕಳಿಗೆ ಅನ್ನ ಹಾಕ್ಲಿಕ್ಕೆ ಏನ್ ಗಂಟೆ ಹೋಗ್ಬೇಕಪ್ಪ ನಿಮ್ದು? ಮೇಡಮ್ ಅವರೇ, ನೀವು ಮುಂಜಾನೆ ಹಾಸ್ಟೆಲ್ ವಿಸಿಟ್ ಮಾಡಬೇಕು. ನಾನು ನಿಮ್ಮ ವಾರ್ಡನ್ಗಂತೂ ಯಾವ ಕಾರಣಕ್ಕೂ ಕ್ಷಮ ಮಾಡಲ್ಲ. ನಾನು ನಾಳೆ ನಿಮ್ ಸೆಕ್ರೆಟರಿ ಮಾತಾಡ್ತೀನಿ. ನಾನು ಯಾವ ಕಾರಣಕ್ಕೂ ಕ್ಷಮ ಮಾಡಲ್ಲ ಅಂತ ಹೇಳ್ತೀನಲ್ಲ. ಅಲ್ಲ ರೀ, ಹೆಂಗ್ರಿ ನಿಮ್ಗ ನಿಮ್ಮ ಮನಸ್ಸನ್ನ ಹೆಂಗ್ ಹೋಗ್ತದ್ರಿ? ನಿಮ್ಗೂ ಕಳ್ಳ ಅಂಬರ್ ಅವೇನ್ರಿ ನಿಮ್ಗ? ಅಲ್ಲ, ನಿಮ್ಗೂ ಮಕ್ಕಳು ಇರ್ಬೇಕಲ್ಲ, ಕಾಲೇಜ್ ಹೋಗೋ ಮಕ್ಕಳು ಇರ್ಬೇಕಲ್ಲ. ಮಕ್ಕಳಿಗೆ ಹಿಂದೆ ಹಾಕಿರ ಮನೆ ನೀವು. ನನಗ ನೀವೆಲ್ಲರೂ ಇದು ಟೀಮ್ ಇದು, ಒಟ್ಟಾರೆ ನಿಮ್ ಟೀಮ್ ಇದು. ಇಂಥ ಇನ್ನೂ ಒಂದ್ಸಲ ಯಾವ ತರ ಊಟ ರಿಪೀಟ್ ಆಯ್ತು, ಇಂಥ ಇನ್ನೊಂದ್ಸಲ ನೀವು ರಿಪೀಟ್ ಮಾಡಿ, ಇನ್ನೊಂದ್ಸಲ ನಾನು ಹೇಳ್ತೀನಿ. ನಾನು ನಿಮ್ಗೆ ಇದೊಂದ್ಸಲ ಲಾಸ್ಟ್ ಅಪ್ಪ, ನಂಗೆ ಕ್ಷಮ ಮಾಡಿದ್ರು ತಿಳಿತಾ? ನನಗೆ ಕ್ಷಮ ಮಾಡ್ಬೇಕು ಇದೊಂದ್ಸಲ. ಇನ್ನೊಂದ್ಸಲ ಹಿಂಗೆ ಏನ್ರಿ ಆಯ್ತು ಅಂದ್ರೆ ನಾನು ಆಫೀಸ್ದಾಗ ಬಂದು ಊಟ ಮಾಡ್ಬೇಕು, ಅಲ್ಲಿ ಊಟ ಮಾಡ್ಬೇಕು ತಿಳಿತಾ? ಈಗ ಮಾಡ್ಬೇಡ್ರಿ, ನಾವು ಆಫೀಸ್ದಾಗ ಊಟ ಮಾಡಿಸ್ತೀವಿ. ಇವ್ರಿಗೆಲ್ಲ ಅನ್ನ ಸಾಂಬಾರು ಮಾಡಿ ಊಟ ಮಾಡ್ಸಕ್ಕೆ ನಾವು ಊಟ ಹಾಕ್ತವಪ್ಪ, ನೀವೇನು ಚಿಂತೆ ಮಾಡ್ಬೇಡ್ರಿ. ನೀವು ಹಿಂಗೆ ಮಾಡಿ ನಿಮ್ಮ ತಾಲೂಕು ಆಫೀಸರ್ ಅದು ಇಡ್ರಿ, ನಮ್ಮಲ್ಲಿ ಊಟ ಮಾಡಿ ಹೋಗಿಲ್ಲ ಅದು ಇಟ್ಟು ಬಿಡ್ರಿ. ಅದು ಫೋಟೋ, ಅದು ಆ ಟೇಬಲ್ ಮೇಲೆ ಇರೋ ಫೋಟೋ ಮಾಡ್ಕೊತೀನಿ, ನಾಳೆ ಡಿ ಸಿ ತೋರಿಸ್ತೀನಿ, ಜಿಲ್ಲಾಧಿಕಾರಿಗಳು. ಅದು ಸಮೀಪದ ಒಂದು ಕ್ಯಾಮ್ರಾ ತಗೊಂಡು ಚಲೋ ಯಾರೇ ಫೋಟೋ ಹೊಡಿಲ್ಲ. ಸಬ್ಕೋ ಇಂಕೋ ರೈಸ್ ಸಾಂಬಾರ್ ಕಟ್ಟಿ ಇದು ಊಟ ಮಾಡ್ಸಕ್ಕೆ ನೀವೆಲ್ಲ ಊಟ ಮಾಡಿ ಕೂತ್ ಬಿಡ್ರಿ. ಮತ್ ನಾಳೆ ನಿಮ್ಮ ಹಾಸ್ಟೆಲ್ ಯಾವ ಕಾರಣಕ್ಕೂ ಹಂಗಾಗ್ಬಿಡಲ್ಲ. ನಾನು ಹಂಗಾದ್ರೆ ನೀವು ತುರಂತ ನಂಬಲ್ಲಿ ಬರ್ಬೇಕು. ಅದು ನಿಮ್ ಹತ್ತದಪ್ಪ ಎಲ್ಲ 6 ಲಕ್ಷಾಂತರ ರೂಪಾಯಿ ತಿಂಗಳಿಗೆ ನಿಮ್ ಸಲ ಖರ್ಚು ಮಾಡ್ತಾರೆ. ನಿಮ್ ವಾರ್ಡನ್ ಹೊಟ್ಟಿ ತುಂಬ ಸಲಕ್ಕಲ್ಲ. ಅದೇ ಆಯ್ತು, ಕೂಡ್ರಿ ಎಲ್ಲರೂ ಊಟ ಮಾಡಿ ಹೋಗಿ. ಊಟ ಮಾಡಿಸ್ತಾವ 15 ನಿಮಿಷ ಊಟ ಕೊಡ್ತಾರೆ ಎಲ್ಲರಿಗೂ. ಓಕೆನಾ? ಮುಂದೆ ಯಾವ ಕಾರಣಕ್ಕೂ ಈ ರೀತಿ ಆಗೋಲ್ಲ. ಇವನಿಗೆ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ನಾನು, ಇವನಿಗೆ ನಿಮ್ಮ ತಾಲೂಕು ಆಫೀಸರ್ ಯಾವ ಕಾರಣಕ್ಕೂ ಬಿಡಲ್ಲ. ಸೆಕ್ರೆಟರಿ ನಾಳೆ ಹೇಳ್ತೀನಿ ನಾನು, ಇವು ಫೋಟೋ ಗಿಟ್ಟು ಹಾಕಿ ಅವ್ರಿಗೆ ಅವ್ರ ಮೇಲೆ ಆಕ್ಷನ್ ಆಗಿಲ್ಲಪ್ಪ ಅಂದ್ರೆ ಅವರು ಪಾಲ್ದಾರ ಅಂತಲೇ. ಮೇಲಾಧಿಕಾರಿಗಳು ಇವ್ರು ತಪ್ಪು ಮಾಡಿದವ್ರ ಮೇಲೆ ಇವ್ರ ಮೇಲೆ ಆಕ್ಷನ್ ಆಗೋದಿಲ್ಲ. ನಾಳೆ ಅವರಿಗೆ ಕೇಳ್ತೀನಿ, ಇವ್ರು ಸೆಕ್ರೆಟರಿ ಇಲಾಖೆ ಎಲ್ಲರೂ ಊಟ ಮಾಡಿ ಹೋಗಿ. ಯಾವ ಕಾರಣಕ್ಕೂ ಇನ್ನೊಂದ್ಸಲ ಇಂಥ ಊಟ ನಿಮ್ಮನ್ನ ತಿನ್ಕೊಡಲ್ಲ. ಏನ್ ಹೇಳ್ತೀನಿ ನಾನು, ಇದೇ ಲಾಸ್ಟ್ ಇದು ತಿಳಿತಾ? ಇದು ನಮ್ಗೆ ತಪ್ಪ. ಇಂಥ ಊಟ ನೀವು ಉಳತ್ತಿರೋ ನನ್ನ MLA ತಿಂದಿಲ್ಲ. ನಾ ಇರ್ಲಿಕ್ಕಾಗಿ ಇಂಥ ಊಟ ತಿಂತಿರೋದು ನನಗೆ ತಪ್ಪ. ಇನ್ನೊಮ್ಮೆ ರಿಪೀಟ್ ಆಗೋಲ್ಲ. ಎಲ್ಲರೂ ಊಟ ಮಾಡ್ಬೋದು.